ನಮ್ಮ ಶಾಸಕರು ಯಾರು ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಬಾರದು ಅಥವಾ ಮಾತನಾಡಬಾರದು ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರ ಬೆನ್ನಿಗೆ ಈಗ ಸ್ವಾಮೀಜಿಗಳು ಶುರು ಮಾಡಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ರಂಭಾಪುರಿ ಜಗದ್ಗುರುಗಳು ಮಾತನಾಡಿದರು. ಅದೀಗ ಚರ್ಚೆ ಕಾರಣ ಆಗಿದೆ. ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನೀವು ಯಾಕೆ ಹೇಳಿದ್ರಿ ಅಂತ ನಾವು ಅವರನ್ನ ಕೇಳೋದಕ್ಕಾಗತ್ತಾ ಅಂತ ದೆಹಲಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಸ್ವಾಮೀಜಿಯವರು ನಮಗೆ ಗುರುಗಳ ಸ್ಥಾನದಲ್ಲಿದ್ದಾರೆ, ಅವರ ಅಭಿಪ್ರಾಯ ಅಷ್ಟೇ, ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದರು. ಈಗ ಅವರವ್ರ ವೈಯಕ್ತಿಕವಾದಂಥ ಬ್ಲೆಸ್ಸಿಂಗ್ ಮಾಡೋದಾಗಲಿ, ಅಭಿಪ್ರಾಯ ಪಡೋದಾಗಲಿ, ಅಥವಾ ಏನಾದ್ರೂ ಎಕ್ಸ್ಪ್ರೆಸ್ ಮಾಡೋದಾಗಲಿ, ಅದು ಎವರಿಬಡಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ರೈಟ್ಸ್ ಇರುತ್ತೆ. ಅದು ಹೇಳಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ ಡಿ ಕೆ ಅವರು, ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆಯವರು ಮತ್ತು ನಮ್ಮ ಸುರ್ಜೇವಾಲಾ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ಬರು ಸೇರಿ ಇವತ್ತು 138 ಜನ ತರಿಸಿರೋದು. ನಾನು ಅವ್ರ ಜೊತೆಯಲ್ಲಿ 2 ವರ್ಷ ತುಂಬಿದೆ ಕ್ಯಾಬಿನೆಟಲ್ಲಿ. ಪ್ರತಿ ಹಂತದಲ್ಲೂ ಸಹ ಅವರಿಬ್ಬರೂ ಮತ್ತೆ ನಾವು ಗೌರ್ಮೆಂಟನ್ನು ತರಬೇಕು, ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಇಬ್ಬರೂ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅದು ಏನೇ ತೀರ್ಮಾನ ಆದ್ರೂ ನಮ್ಮ ಹೈಕಮಾಂಡ್ ಜೊತೆ ಕೂತ್ಕೊಂಡು ಇಬ್ಬರೂ ತೀರ್ಮಾನ ಮಾಡ್ಕೊಳ್ಳೋತ ಅವ್ರಿಗೆ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದಾರೆ. ನೀವು ಮೀಡಿಯಾದವ್ರಿಗೆ ಅದು ಏನು ಆ ಥರನೋ ನನಗೆ ಗೊತ್ತಿಲ್ಲ. ಈಗ ಹಿಂದಿನಿಂದನೂ ನಾವು ನೋಡ್ತಾ ಇದ್ದೀವಿ, ಸ್ವಾಮೀಜಿಯವರಿಗೆ ನೀವು ಯಾಕೆ ಹೇಳಿದ್ರಿ ಅಂತ ನಾವು ಕೇಳೋಕ್ಕಾಗತ್ತಾ, ಅಥವಾ ಡಿ ಕೆ ಅವರು ಹೇಳ್ಬೇಡ ಅಂತ ಹೇಳೋಕ್ಕಾಗತ್ತಾ, ಸಿದ್ದರಾಮಯ್ಯನವರು ಯಾಕೆ ಅಂತ ಹಿಂದೆ ಯಾರೋ ಒಂದು ಸಲ ಹೇಳಿದಾಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅವ್ರ ಇಚ್ಛೆ ಅದು, ಅವರ ಅಭಿಪ್ರಾಯ ಅಂತ. ಹಾಗೆ ಸ್ವಾಮೀಜಿಯವರಿಗೆ ಭಾವನಾತ್ಮಕವಾದಂಥ ಒಂದು ಗೌರವ ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದೆ. ಅದ್ರ ಬಗ್ಗೆ ಚರ್ಚೆಗೆ ಹೋಗುವಂಥ ಅದು ಬೇಡ. ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಒಂದು ಗುರುಗಳ ಸ್ಥಾನದಲ್ಲಿದ್ದಾರೆ. ಅವರವರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ, ಅದನ್ನು ನಾವು ಹೆಚ್ಚು ಚರ್ಚೆ ಮಾಡೋದು ಬೇಡ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬ್ಯಾಟ್ ಬೀಸಿದವರು ರಂಭಾಪುರಿ ಜಗದ್ಗುರುಗಳು. ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳ ಪೈಕಿ ಒಂದಾದಂಥ ಬಾಳೆಹೊನ್ನೂರಿನ ಜಗದ್ಗುರುಗಳು ಈ ಮಾತನ್ನು ಆಡಿರೋದು. ಇದು ಸಹಜವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂತಂದರೆ ಒಂದು ಪ್ರಬಲ ಸಮುದಾಯದ ಜಗದ್ಗುರು ಪೀಠದಲ್ಲಿರುವಂಥ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಚಲುವರಾಯಸ್ವಾಮಿ ಅದಕ್ಕೆ ವಿಪರೀತ ಅರ್ಥ ಕಲ್ಪಿಸಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.